ಓಂ ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮಾಧಿಕಾರಿಗೆ ಉಪದೇಶ ಮತ್ತು 112ನೇ ವಿಷಯಾಂಕ 3 ಪುತ್ರರು ಬೃಹತ್ ತ್ಯಾಗ ಮಾಡ್ತಾ ಇದ್ದಾರೆ. ಆತ್ಮಜ್ಞಾನಕ್ಕಾಗಿ 14-15ನೇ ದೋಹಗಳನ್ನು ಹೇಳಿದೆವು. ನಮ್ಮ ತಲೆಯೊಳಗ ನಾಮರೂಪಗಳೇ ಓಡಾಡ್ತವ. ಶುಭ ಸಂತತಿ ಮಹಾರಾಜ, ತತ್ವದೃಷ್ಟಿ, ಅದೃಷ್ಟಿ, ಹರ್ಕದೃಷ್ಟಿ, ಇವರ ಕಥೆಗಳೇ ಓಡಾಡ್ತವ. ಆದರೆ ನಮ್ಮ ನಿಶ್ಚಲ್ ದಾಸರ ಒಂದು ಉದ್ದೇಶ ಈ ಕಥೆ ಹೇಳುವುದಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ ತತ್ವಜ್ಞಾನದ ಉಪದೇಶ. ಈ ತತ್ವಜ್ಞಾನದ ಉಪದೇಶದಲ್ಲಿ ಏನ್ ತತ್ವಜ್ಞಾನ ಹೇಳ್ತಾರ ಅಂತಂದ್ರೆ ವಿವೇಕ ಮತ್ತು ವೈರಾಗ್ಯಗಳ ಕಥೆಗಳ ಹೇಳ್ತಾ ಇದ್ದಾರೆ. ಇಲ್ಲಿ ಮೈತ್ರಾದೇವಿಯ ದೃಷ್ಟಾಂತ ಕೊಟ್ಟೆವು. ಮೈತ್ರಾದೇವಿಗೆ ಸದ್ಗುರು ಯಾಜ್ಞವಲ್ಕರು ಆ ಮೊದಲಿನ ಹೆಂಡತಿ ಕಾತ್ಯಾಯನಿಗೆ ಎಷ್ಟು ಆಸ್ತಿ ಇಚ್ಚಿದ್ರು ಅಷ್ಟೇ ಆಸ್ತಿ ಮೈತ್ರಾದೇವಿಗೆ ಕೊಟ್ಟರು. ಆ ಮೈತ್ರಾದೇವಿ ಏನಂತಾಳ, ಇದೆಲ್ಲ ನನಗೆ ಬೇಕಾಗಿಲ್ಲ, ನಾನು ನಿನ್ನಲ್ಲಿ ಮದುವೆ ಮಾಡಿಕೊಂಡದ್ದು ಈ ಆಸ್ತಿ ಪಾಸ್ತಿಗಳ ಸಲುವಾಗಿ ಅಲ್ಲ, ನಿನ್ನಿಂದ ಬ್ರಹ್ಮಜ್ಞಾನ ಹೊಂದಿ ಸ್ವರೂಪ ಜ್ಞಾನ ಹೊಂದಿ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಪಡ್ಕೊಳ್ಳಕ್ಕೆ ನಾನು ಬಂದಿನಿ, ಈ ಆಸ್ತಿ ನನಗೆ ಬೇಕಾಗಿಲ್ಲ ಅಂತ 1ನೇ ಸ್ಟೆಪ್ಪು. ಮತ್ತ ಇದು ಬಿಟ್ಟು ನೀನೆಲ್ಲಿ ಓದ್ತಿ ಅಂತ ಗಂಡ ಕೇಳ್ತಾಳ. ನಾನು ಆತ್ಮಜ್ಞಾನ ಮಾಡ್ಕೊಳಕ್ ಹೋಗ್ತೀನಿ, ನನ್ನ ಸಾಧನೆ ನಾ ಮಾಡ್ಲಿಕ್ಕೆ ಹೋಗ್ತೀನಿ ಅಂದಾಗ ನೀನು ಸುಖ ಆನಂದ ಅನುಭವಿಸ್ಲಿಕ್ಕೆ ಹೋಗಿ ದುಃಖ ರೂಪವಾದದ್ದು ನನಗೆ ಕೊಟ್ಟು ಹೋಗ್ತಿದಿ ಅಂತಂದ್ರೆ ನೀನೇ ಆತರ ಗಂಡ. ಹಿಂಗಾಗಿ ನಾನು ಮಾತ್ರ ನಿನ್ನ ಬಿಡಂಗಿಲ್ಲ, ನೀ ಅಡವಿಗೆ ಹೋಗು, ಅರಣ್ಯಕ್ಕೆ ಹೋಗು, ಎಲ್ಲರ ಹೋಗು, ನಾನು ನಿನ್ನ ಸಂಗಟೆ ಬರ್ತೀನಿ ಅಂತೇಳಿ ಗಂಡನ ಬೆನ್ನ ಹಚ್ಚಿ ಹೋಗ್ತಾಳ. ಎದ್ರ ಸಲುವಾಗಿ? ಗಂಡನ ಸುಖದ ಸಲುವಾಗಿ ಎಲ್ಲಕ್ಕೆ, ಆತ್ಮಜ್ಞಾನದ ಸಲುವಾಗಿ. ಆವಾಗ ಏನ್ ಹೇಳ್ತಾರ ಯಾಜ್ಞವಲ್ಕರು, ಇಡೀ ಪೃಥ್ವಿ ಒಳಗ ನಿನ್ನಂತ ಪುಣ್ಯವಂತರು, ನಿನ್ನಂತ ಭಾಗ್ಯವಂತರು, ನಿನ್ನಂತ ಮತಿವಂತರು ಯಾರ್ಯಾರು ಇಲ್ಲ. ಮೈತ್ರಾದೇವಿ ಅಂತ ಎಂತ ಬುದ್ಧಿವಂತ ಅಂತ ನಿಮ್ಮ ಮೊಬೈಲ್ಗಳ ಸಮಸ್ಯೆಗಳು ಇಲ್ಲೇನೋ, ನಾನು ಇದಕ್ಕಿಂತ ಹೆಚ್ಚೇನು ಮಾಡಕ್ಕಾಗಲ್ಲ. ನಿನ್ನಂತ ಮತಿವಂತೆ, ನಿನ್ನಂತ ಬುದ್ಧಿವಂತೆ, ನಿನ್ನಂತ ಭಾಗ್ಯವಂತೆ ಮತ್ತೆ ಇಡೀ ಪೃಥ್ವಿ ಒಳಗೆ ಅಂತ ಜಾಗ ಚೇಂಜ್ ಮಾಡ್ರು ಎಲ್ಲರೂ ಕರೆಕ್ಟ್ ಕೇಳ್ತಾ ಇದೆ. ನೀವು ಸ್ವಲ್ಪ ಜಾಗ ಚೇಂಜ್ ಮಾಡ್ರು. ನಿನ್ನಂತ ಬುದ್ಧಿವಂತೆ, ಪುಣ್ಯವಂತೆ, ಭಾಗ್ಯವಂತೆ ಈ ಜಗತ್ತಿನಾಗ ಮತ್ತೆ ಯಾರೂ ಇಲ್ಲ ಅಂತೇಳಿ ಉದ್ಗಾರ ತೆಗಿತಾರ. ಅದೇ ರೀತಿ ಇಲ್ಲಿ ಕೂಡ ನಾವು ತಿಳ್ಕೋಬೇಕಾಗಿದ್ದು ಏನಾಗ್ಯದ ಅಂತಂದ್ರೆ, ಶುಭ ಸಂತತಿ ಮಹಾರಾಜನಿಗೂ ವಿವೇಕ ಉಂಟಾಗ್ಯದ. ಮತ್ತೆ ಈ 3 ಜನ ಸದ್ಬುದ್ಧಿ ನಿಧಿಗಳು, ಸನ್ನಿಧಿಗಳು ಏನದಾರ ಇವ್ರಿಗೂ ವಿವೇಕ ಉಂಟಾಗ್ಯದ. ಇಬ್ಬರಿಗೂ ಉಂಟಾಗ್ಯದಲ್ರಿ, ಮಕ್ಕಳಿಗೂ ವಿವೇಕ ಉಂಟಾಗ್ಯದ, ತಂದೆಗೂ ವಿವೇಕ ಉಂಟಾಗ್ಯದ. ವ್ಯತ್ಯಾಸ ಏನಾಯ್ತು? ಆ ತಂದೆಗೆ ಮಕ್ಕಳಿಗೆ ಇರುವ ವ್ಯತ್ಯಾಸ ಏನಂತಂದ್ರೆ, ಶುಭ ಸಂತತಿ ಮಹಾರಾಜನಿಗೆ ವಿವೇಕ ಉಂಟಾಗಿದೆ, ಆದರೆ ಆತನ ಪುಣ್ಯದಲ್ಲಿ ವೈರಾಗ್ಯ ಉಂಟಾಗಿಲ್ಲ. ಇನ್ನ ಕೂತ್ ಮೀಟಿಂಗ್ ಮಾಡ್ಲಕತ್ತಾನ, ಮಾತಾಡ್ಲಕತ್ತಾನ, ಬಿಟ್ಟು ಹೋಗ್ತೀನಿ ಅದು ಮಾಡ್ತೀನಿ ಅಂತ ಹೇಳಿ. ಅವನಿಗೆ ಒಂದು ವೇಳೆ
ವೈರಾಗ್ಯ ಉಂಟಾಗಿತ್ತಂದ್ರೆ ಹೇಳಲಾರ್ದೆ ಕೇಳಲಾರ್ದೆ ಎದ್ದೋಗ್ಬಿಡ್ತಿದ್ದ. ವೈರಾಗ್ಯ ಉಂಟಾದವರ ಲಕ್ಷಣ ಹೇಳ್ಕೊತ್ ಬಿಡಂಗಿಲ್ಲ. ಅವರು ಬುದ್ಧ ಹೆಂಗ ಮಧ್ಯರಾತ್ರಿಯಲ್ಲಿ ಎದ್ದು ಹೋದ, ಇದೆಲ್ಲ ಸುಳ್ಳು ಜೀವನ, ಇದೆಲ್ಲ ಮಿಥ್ಯ, ಇದು ರಾಹುಲ್ ಅಂದ್ರೆ ಮಾಯೆ, ಇದು ಇಲ್ಲದ್ದು ಇದ್ದಂಗೆ ತೋರಿ ನಮ್ಮ ಆಯುಷ್ಯ ಹಾಳು ಮಾಡ್ತದಂತೇಳಿ ಅವನಿಗೆ ವಿವೇಕ ಉದಯ ಆಗಿ ವೈರಾಗ್ಯ ಆಗಿ ಹೋಗ್ಬಿಟ್ಟವ ಬುದ್ಧ. ಅದರಂಗೆ ಇಲ್ಲಿ ಏನಾಯ್ತು, ಈ 3 ಜನ ಮಕ್ಕಳಲ್ಲಿ ವಿವೇಕ ಉದಯವಾಗುವುದರ ಜೊತೆಗೆ ಸದ್ಬುದ್ಧಿ ನಿಧಿಗಳು ಹೇಳದೆ ಕೇಳದೆ ತಂದೆಗೆ ಒಂದು ಮಾತು ತಿರುಗಿ ಹೇಳಲಾರ್ದಂಗ, ಯಾವುದೋ ಒಂದು ವಿಚಾರ ಮಾಡ್ಲಾರ್ದಂಗ ಕೇವಲ ನಾವು ಆತ್ಮಜ್ಞಾನ ಪಡ್ಕೋಬೇಕಂತೇಳಿ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಅವರು ಮನೆಗೆ ಬಿಟ್ಟು ಹೋಗ್ಬಿಟ್ರು. ವ್ಯತ್ಯಾಸ ಗೊತ್ತಾಯ್ತಾ? ಶುಭ ಸಂತತಿ ಮಹಾರಾಜಗೆ ಮತ್ತು ಅವನ ಮಕ್ಕಳಿಗೆ ಇಬ್ಬರಿಗೆ ವಿವೇಕ ಉದಯ ಆಗಿದೆ. ವಿವೇಕ ಉದಯ ಆಗಿ ಏನಾಯ್ತು, ಈ ಜಗತ್ತೆಲ್ಲ ಅಸಾರವಾಗಿದೆ, ಒಪ್ಪಿಕೊಂಡ್ರು. ಕೇವಲ ಆತ್ಮ ಒಂದೇ ಶಾಶ್ವತ ಸುಖ ಕೊಡ್ತದ, ಇಲ್ಲಿ ನಾವು ಅನುಭವಿಸುವ ಎಲ್ಲ ಸುಖಗಳು ಕ್ಷಣಿಕವಾಗ್ಯವ, ಇದು ಏನ್ ಮಾಡಿದ್ರು ಒಂದಿನ ಕೈ ಬಿಟ್ಟು ಹೋಗ್ತದ, ನಾವು ಏನು ಮೋಕ್ಷ ಸಾಧನೆ ಮಾಡ್ತೀವಿ ಅದು ಶಾಶ್ವತವಾಗಿ ನಮ್ಮ ಜೊತೆಗೆ ಇರ್ತದ ಅನ್ನೋದು ತಂದೆಗೂ ನಿಶ್ಚಯ ಜ್ಞಾನ ಆಯ್ತು, ಮಕ್ಕಳಿಗೂ ನಿಶ್ಚಯ ಜ್ಞಾನ ಆಯ್ತು. ನಾನಾ ರೀತಿ ವಿಚಾರಗಳು ಮಾಡುವುದರಿಂದ ಹೀಗಾಗಿ ಅವರಿಗೆ 3 ಜನ ಮಕ್ಕಳಿಗೆ ಇಂಥ ವಿವೇಕ ಉದಯ ಆಗೋದಕ್ಕೆ ಕಾರಣ ಯಾರಾದ್ರು? ತಂದೆನೇ ಆದ. ಆದ್ರ ವೈರಾಗ್ಯ ಉಂಟಾಗಾದ್ರೆ ತಂದೆ ಆದ, ಮಕ್ಕಳು ಸಕ್ಸಸ್ ಆದ್ರು. ಹೀಗಾಗಿ ಗುರು ಶಿಷ್ಯ ಅನ್ನೋದು ಏನು ಅರ್ಥ ಇಲ್ಲ. ಅವನ್ ಸಾಧನೆ ಅವನ್ ಸಂಗಟ, ಇವನ್ ಸಾಧನೆ ಇವನ್ ಸಂಗಟ, ಒಬ್ರಿಗೊಬ್ರು ಚರ್ಚೆ ಅಷ್ಟೇ. ಅದು ಒಂದು ಸತ್ಸಂಗ ಮಾಡಿದಂಗೆ ಆಯ್ತು. ಅಲ್ಲಿ ಸತ್ಸಂಗದಾಗ ಆ ಜ್ಞಾನದ ವಿಷಯಗಳನ್ನ ತಗೊಂಡು ಯಾರು ಬೆಳಕು ಮಾಡ್ಕೋತಾರ ಅವ್ರು ಮುಂದೆ ಹೋಗ್ತಾರ, ಯಾರು ಇನ್ನ ಕತ್ತಲ್ದಾಗ ಅಲ್ಲೇ ಮಾತಾಡ್ಕೊತ ಕುಂದಿರ್ತಾರ ಅವ್ರು ಅಲ್ಲೇ ಇರ್ತಾರ. ಹೀಗಾಗಿ ಏನಾಗ್ಬಿಡ್ತು, ವೈರಾಗ್ಯದಲ್ಲಿ ಆ ಮಕ್ಕಳು ಮುಂದುವರೆದರು, ಹೇಳದೆ ಕೇಳದೆ ಹೋಗ್ಬಿಟ್ರು. ಯಾರಿಗೆ ಲಕ್ಷಣ ಹೇಳದೆ ಕೇಳದೆ ಹೋದರು ಅಂತ. ಮನಸ್ಸಿನಲ್ಲಿ ಮುಕ್ತಿಯ ಅಭಿಲಾಷೆಯನ್ನು, ತೀವ್ರವಾದ ಇಚ್ಛೆಯನ್ನು ಧರಿಸಿಕೊಂಡು 3 ಸಹೋದರರು ಎಲ್ಲಿ ನಡೆದರು? ಸದ್ಗುರುಗಳ ಶೋಧನೆಗಾಗಿ ಸದ್ಗುರುಗಳನ್ನ ಶೋಧಿಸುತ್ತಾ ನಡೆದರು. ತಂದೆ ಶುಭ ಸಂತತಿ ಎಂಬ ಹೆಸರನ್ನು, ತಂದೆಯ ಹೆಸರೇನದ ಶುಭ ಸಂತತಿ ಅಂತೇನು ಹೆಸರದಲ್ಲ, ಅದನ್ನು ಸಾರ್ಥಕ ಮಾಡಿದರು. ಒಂದು ವೇಳೆ ಲೋಕಗಳನ್ನು ಹಂಚಿಕೊಂಡು ತೆಗೆದುಕೊಂಡಿದ್ದರೆ ತಂದೆಯ ಹೆಸರು ಸಾರ್ಥಕ ಆಗುತ್ತಿರಲಿಲ್ಲ. ಈಗ ನಮಗೆ ಯಾರೇ ಆಸ್ತಿ ಕೊಡ್ತೀರಂದ್ರೆ ಆಯ್ತಪ್ಪ ಜಲ್ದಿ ಕೊಟ್ಟು ಹೋಗಕಡಿ ಅಂತ ಈಗಿನ ಮಕ್ಕಳು. ಅವ್ರು ಹಂಗಿಲ್ಲ, ನಿನ್ನ ಬಲ್ಲೇ ಇರ್ಲಿ, ನಮ್ಮ ಸಾಧನೆ ನಾವು ಮಾಡ್ತೀವಿ ಅಂತೇಳಿ ರಾಜ್ಯಗಳನ್ನ ತ್ಯಾಗ ಮಾಡಿ ತಂದೆಯ ಹೆಸರನ್ನ ಸಾರ್ಥಕ ಮಾಡಿದರು. ಒಬ್ಬೊಬ್ಬರ ಹೆಸರಿಗೂ ವ್ಯಕ್ತಿತ್ವಕ್ಕೂ ಸಂಬಂಧವೇ ಇರಲಿಲ್ಲ. ಅವರಿಗೇನು ಒಬ್ಬರಿಗೊಬ್ಬರು ಸಂಬಂಧ ಇಲ್ಲ. ದಾನಪ್ಪ ಅಂತ ಹೆಸರು ಇಟ್ಕೊಂಡಿರ್ತಾರ, ಒಂದು ದುಡ್ಡು ಯಾರಿಗೂ ಕೊಡಂಗಿಲ್ಲ. ಹಾಲಪ್ಪ ಅಂತ ಹೆಸರು ಇಟ್ಕೊಂಡಿರ್ತಾರ, ಅವರ ಮನೆಯಲ್ಲಿ ಮಜ್ಜಿಗೆಗೆ ದಿಕ್ಕಿರಂಗಿಲ್ಲ. ಬಸ್ ಸ್ಟ್ಯಾಂಡ್ನಾಗ ಭಿಕ್ಷೆ ಬೇಡಕ್ಕಿಗೆ ನಿನ್ನ ಹೆಸರು ಏನಂತ ಕೇಳಿದ್ರೆ ಲಕ್ಷ್ಮಿ ಅಂತ ಹೇಳ್ತಾಳಕ್ಕಿ, ಆಕಿ ಭಿಕ್ಷೆ ಬಿಡ್ತಿರ್ತಾಳ. ಶಾಂತವ್ವ ಅಂತ ಹೆಸರು ಇಟ್ಕೊಂಡಿರ್ತಾಳ, ಊರ್ ಮಂದಿಗೆಲ್ಲ ಜಗಳ ಹಾಕ್ತಿರ್ತಾಳ. ಅವ್ರ ಹೆಸರುಗಳಿಗೆ ಅವ್ರ ವ್ಯಕ್ತಿತ್ವಕ್ಕೆ ಏನೂ ಸಂಬಂಧ ಇಲ್ಲ. 3 ಸಹೋದರರು ದುಃಖ ರೂಪ ಸಂಸಾರದ ಮುಖದರ್ಶನವೇ ಬೇಡ ಅಂತ ತ್ಯಾಗ ಮಾಡಿ ಗುರುಗಳ ಸಂಶೋಧನೆ ಮಾಡುತ್ತಾ ಹೊರಟು. ಚಿತ್ರ ವಿಷಯ ಏನದ, ಮತ್ತೆ ಇಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ? ರಾಜ್ಯವನ್ನ ತ್ಯಾಗ ಮಾಡಿ ಸದ್ಗುರುಗಳ ಸಂಶೋಧನೆ ಮಾಡುವುದಕ್ಕೆ ಹೋಗ್ತಾ ಇದ್ದಾರೆ. ಮುಂದೆ 16ನೇ ದೋಹ ಏನಪ್ಪಾ ಅಂದ್ರೆ, ಖೋಜತ ದೇಶ ಬಹು ಸುರ ಸರಿ ತೀರ ಇಕಂತ ತರು ಪಲ್ಲವ ನಾಕ ಸಘನ
ವನ ತಾಮೆ ಈಗ ಸಂತ ಅಂತ. ಏನಿದು? ಬಹಳ ದೇಶಗಳನ್ನ ಶೋಧಿಸಿ ಜಗ್ಗಿ ತಿರುಗಾಡರ್ ಗುರುಗಳು ಬೇಕಂತ ಹೇಳಿ ಹೊರಟು ಒಂದು ನಿರ್ಜನವಾದ ಗಂಗಾ ತೀರಕ್ಕೆ ತಲುಪಿದ್ದಾರೆ. ಸುರಸರಿ ಅಂದ್ರೆ ಗಂಗಾ ತೀರ. ಅಲ್ಲಿ ಒಂದು ಸುಂದರವಾದ ವನ ಕಾಣಿಸುತ್ತಿದೆ. ತರು ವಲ್ಲ ವಸಾಕ ಅಂದ್ರೆ ತರು ಅಂತಂದ್ರೆ ದಟ್ಟವಾದ ಮರಗಳು. ತರು ಪಲ್ಲವ ಅಂತಂದ್ರೆ ಎಲೆಗಳು. ಶಾಖ ಅಂತಂದ್ರೆ ಶಾಖೆ, ತೊಂಗೆಗಳು ಅಥವಾ ಒಂದು ಗಿಡಗಳು. ಆ ವನವು ದಟ್ಟವಾದ ಮರಗಳ, ದಟ್ಟವಾದ ಎಲೆಗಳ, ದಟ್ಟವಾದ ಶಾಖೆ ತೊಂಗೆಗಳಿಂದ 3 ಪ್ರಕಾರದ ನಿಬಿಡತ್ವದಿಂದ ಕೂಡಿಕೊಂಡ ವನವು ಅತಿಶಯವಾಗಿ ಸುಶೋಭಿತವಾಗಿರುತ್ತದೆ. ದಟ್ಟವಾದ ಮರಗಳು, ಎಲೆಗಳು, ಶಾಖೆಗಳು ಎಲ್ಲ ತುಂಬಿ ಹಸಿರಾಗಿತ್ತು. ಅವ್ರು ನೋಡ್ರಿ ಗುರುಗಳನ್ನ ಶೋಧಿಸುವುದಕ್ಕ ಎಲ್ಲೆಲ್ಲಿ ಹೋಗ್ಯಾರ, ಏನೇನು ಕಷ್ಟಪಟ್ಟಾರ. ನೀವು ಗುರುಗಳನ್ನು ಶೋಧಿಸ್ಲಿಕ್ಕೆ ಎಲ್ಲರೂ ಹೋಗಿರ? ಮುಂತಾನೆ ಹಾಸಿಗೆ ನಿಮಗ್ ಗುರುಗಳು ಸಿಕ್ಕಾರ ಮುಂಜಾನೆ ಹೇಳೋದ್ರಾಗೆ. ಅವ್ರಕ್ಕಿಂತ ಪುಣ್ಯವಂತರಿದ್ದೀರ ಇಲ್ಲ ನೀವು? ಅನಿಸ್ತದ ಇಲ್ಲ? ಅವರೆಲ್ಲ ಗುರುಗಳನ್ನು ಹುಡುಕೋದಕ್ಕ, ಜ್ಞಾನ ಪಡ್ಕೊಳ್ಳೋದಕ್ಕ ಎಷ್ಟು ಕಷ್ಟಪಟ್ಟಾರ. ಅವರೆಲ್ಲರಿಗಿಂತ ಒಂದು ಕೋಟಿ ಪುಣ್ಯವಂತರದೀವಿ ಅಂತ ಅನಿಸ್ತದ ಇಲ್ಲ ನಿಮಗ? ಇಲ್ಲ. ಹೋಗಿ ಎಂತ ಗುರು ಸಿಕ್ಕಿವಿ ನಮಗ ಅನಿಸ್ತದ ಏನು? ಬ್ಯಾಸರ ಬರ್ತದೆ. ಆ ವನದೊಳಗೆ ನಿಬಿಡವಾದ ಎಲೆಗಳಿಂದ ಕೂಡಿದ ವಿಶೇಷವಾದ ಟೊಂಗೆಗಳಿಂದ ಯುಕ್ತವಾಗಿರತಕ್ಕಂಥ ಮರಗಳಿದ್ದವು. ಅದರಲ್ಲಿ ಏನ್ ಮಾಡನ? ಒಬ್ಬ ಮಹಾತ್ಮ ಪುರುಷನು ವಾಸವಾಗಿದ್ದಾನೆ. ಅಲ್ಲಿ ವನ ತಾಮೆ ಈಗ ಸಂತ ಅಂತ ಲಾಸ್ಟ್ ಸಾಲಿನ ಅರ್ಥ. ಆ ವನದೊಳಗೆ ಒಬ್ಬ ಸಂತ ವಾಸವಾಗಿದ್ದ, ಮಹಾತ್ಮನ ವಾಸವಾಗಿದ್ದ. ವನ ತಾಮೆ ಅಂದ್ರೆ ವನದಲ್ಲಿ, ಈಗ ಸಂತ ಆ ವನದಲ್ಲಿ ಒಬ್ಬ ಮಹಾತ್ಮ ಏನ್ ಮಾಡಿದ್ದ? ವಾಸವಾಗಿದ್ದ, ಅಲ್ಲಿ ಇದ್ದ ಮಹಾತ್ಮ ಪುರುಷ. ಮುಂದೆ 17ನೇ ದೋಹಾ ಏನಪ್ಪ? बैठो विट पहली तरई भद्रा मुद्राधारी जीव ब्रह्म की एकता उपदेशता गुरु गुणकारी ಅಂತಂದ್ರೆ ವನ ವಿಟ ಪೈಗಿ ಅಂದ್ರೆ ವಟ ವೃಕ್ಷ ಅಂದ್ರೆ ಆಲದ ಮರದ ಕೆಳಗೆ, ಆಲದ ಮರದ ಕೆಳಗ, ತರೈ ಅಂದ್ರೆ ಕೆಳಗೆ, ಬೈಠೋ ಅಂದ್ರೆ ಕುಳಿತಿದ್ದಾನೆ. ಒಂದು ಆಲದ ಮರದ ಕೆಳಗೆ ಕುಂತಾನೆ. ಈ ಆಲದ ಮರದ ಏನ್ ವಿಶೇಷ ಅಂತಂದ್ರ ಆಕ್ಸಿಜನ್, ಫ್ರೆಶ್ ಗಾಳಿ ಬಹಳ ಕೊಡ್ತದ. ಮ್ಯಾಕ್ಸಿಮಮ್ ಗಾಳಿ ಕೊಡ್ತದ. ಆಕ್ಸಿಜನ್ ಎಲ್ಲಿ ಆಕ್ಸಿಜನ್ ಜಾಸ್ತಿ ಉಂಟಾಗ್ತದ ಅಲ್ಲಿ ಇರ್ತಾರೆ, ಅಲ್ಲಿ ತಾಜಾತನ ಇರ್ತದೆ, ಅಲ್ಲಿ ಹೆಚ್ಚು ವಿಚಾರಗಳು ಚೆನ್ನಾಗಿ ಬರ್ತಾವ. ಅದಕ್ಕೆ ಬೈಟು ಕುಳಿತಿದ್ದಾನೆ. ಆ ಮಹಾತ್ಮರು ಒಂದು ಆಲದ ಮರದ ಕೆಳಗೆ ಕುಳಿತಿದ್ದಾರೆ. ಜೀವ ಬ್ರಹ್ಮಕ್ಕೆ ಏಕತಾ, ಜೀವ ಬ್ರಹ್ಮರ ಅಭೇದ ಸತ್ವವನ್ನ ಗುಣಕಾರಿ ಅಂದ್ರೆ ತ್ರಿಗುಣಾತ್ಮಕವಾದ ಸಂಸಾರವನ್ನ ನಿರಾಕರಿಸುತ್ತಾ ಉಪದೇಶ ಬೋಧೆ ಮಾಡುತ್ತಿದ್ದರು. ಭದ್ರ ಮುದ್ರಾಧಾರಿ ಅಂದ್ರೆ ಒಂದು ಮುದ್ರೆಯನ್ನು ಭದ್ರವಾಗಿ ಧರಿಸಿ ಕೂತಿದ್ರು. ಅಲ್ಲೊಬ್ಬರು ಮಹಾತ್ಮರು ಕುಳಿತಿದ್ದಾರೆ, ಅವರು ಭದ್ರ ಮುದ್ರೆಯನ್ನು ಧರಿಸಿ ಕುಳಿತಿದ್ದಾರೆ. ಟಿಪ್ಪಣಿ 144 ಏನಂತದ? ಕೈಯಲ್ಲಿ ಅಂಗುಷ್ಟ ಮತ್ತು ತರ್ಜನಿ ಬೆರಳುಗಳನ್ನ ಸಂಯೋಗದಿಂದ ಭದ್ರ ಮುದ್ರೆ ಆಗುತ್ತದೆ. ಇದಕ್ಕೆ ಏನಂತಾರ? ಲೋಪಾಮುದ್ರೆ ಅಥವಾ ತರ್ಕ ಮುದ್ರೆ ಅಥವಾ ಜ್ಞಾನ ಮುದ್ರೆ. ನೋಡ್ರಿ ಇಷ್ಟೆಲ್ಲ ಹೆಸರುಗಳು. ಧ್ಯಾನ ಮುದ್ರೆ, ಚಿನ್ ಮುದ್ರೆ. ಮುದ್ರೆ ಗೊತ್ತದ ಹೆಂಗ ಹಾಕ್ಬೇಕಂತ? ಹೇಳ್ಬೇಕಾ? ಗೊತ್ತದ ಹೆಂಗ? ಹೆಬ್ಬೆರಳು ಮತ್ತು ತೋರ್ಬೆರಳನ್ನ ಕೂಡಿಸ್ಬೇಕು,
ಇವು ಮೂರು ಬೆರಳು ಸೀದಾ ಇಟ್ಕೊಂಡಿರ್ಬೇಕು ಸರ್. ಹೆಬ್ಬೆರಳು ಹೆಬ್ಬೆರಳು ಮತ್ತು ತೋರು ಬೆರಳುಗಳನ್ನ ಕೂಡಿಸಿರ್ಬೇಕ್ರಿ. ಉಳಿದ ಮೂರು ಬೆರಳು ನೇರವಾಗಿರ್ಬೇಕ್ರಿ. ನೇರವಾಗಿರ್ಬೇಕು. ಇದು 5 ಅದಾವಲ್ಲ ಬೆರಳುಗಳು, ಇದು ಏನಿದು? ಬ್ರಹ್ಮ ಅಥವಾ ಆತ್ಮ. ಬ್ರಹ್ಮ ಅಥವಾ ಆತ್ಮ ಇದು ಹೆಬ್ಬೆರಳು. ಮತ್ತು ಇದು ಏನು? ಈ ಬೆರಳು ಚಿದಾಭಾಸ ಅಥವಾ ಜೀವ, ಈ ಬೆರಳು. ಮತ್ತೆ ಇವು ಮೂರೇನದವ? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಹೌದಾ? ಇದು ಏನ್ ಮಾಡ್ತದ? ಈ ಚಿದಾಭಾಸ ಇವುದ್ರ ಸಂಗಟನೆ ಮಜಾ ತಗೋತಿರ್ತದೆ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಯಾವಾಗಲೂ ಇದ್ರ ಜೊತೆಗೆ ಇರ್ತದೆ. ಇದಕ್ಕೆ ದೂರ ಅದು ಹೆಬ್ಬೆರಳಿಗೆ ದೂರದ ಇಲ್ಲ, ಇದು ತೋರ್ಬೆರಳು. ಜೀವ ಏನ್ ಮಾಡ್ತದ? ಈ ದೇಹಗಳ ಜೊತೆಗೆ ಅದರದ್ದು ಆಟ. ಸದ್ಗುರುನಾಥ ಏನ್ ಮಾಡ್ತಾನ? ಈ ಜೀವನಿಗೆ ನಾನಾ ರೀತಿಯಂತ ಉಪದೇಶಗಳನ್ನ ಮಾಡಿ ಇದನ್ನ ಬಗ್ಗಿಸಿ ತಂದು ಇದಕ್ಕೆ ಹಚ್ತಾನ. ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಏನದವ ಇವೆಲ್ಲ ಒಂದು ದಿನ ಕೈ ಬಿಟ್ಟು ಹೋಗವು, ಇವು ನಾಶ ಆಗವು, ಅವು ಅನಿತ್ಯ ಸುಖ ಕೊಡ್ತಾವ, ಅದ್ರ ಕಡೆ ಹೋಗಬೇಡ ಅಂತೇಳಿ ಅದನ್ನ ಹಿಡಿದು ಈ ರೀತಿ ಈ ಬ್ರಹ್ಮನ ಕಡೆ ತಂದ ತನ್ನ ಗುರುವಾದ. ಇದೇ ಚಿನ್ನ ಮುದ್ರೆ, ಧ್ಯಾನ ಮುದ್ರೆ, ಜ್ಞಾನ ಮುದ್ರೆ ಎರಡೂ ಬೆರಳುಗಳನ್ನ ಈ ತರ ಇಟ್ಕೊಂಡು ಅದೇನ್ ಪದ್ಮಾಸನ, ಸ್ವಸ್ತಿಕಾಸನ, ಇನ್ನೂ ಒಂದ್ ಯಾವ್ದು ಆಸನ ಅದಲ್ಲ, ಒಟ್ಟ ಆಸನಗಳನ್ನ ಹಾಕೊಂಡು ಕುಂದ್ರಬೇಕು. ಈ ಬ್ರಹ್ಮಜ್ಞಾನ ಮಾಡ್ಬೇಕಂತ ಅಂತ ಒಂದು ಪದ್ಧತಿ. ಆ ಪದ್ಧತಿ ಪ್ರಕಾರ ನಾವು ಕೂಡ್ಲಕ್ಕಾದ್ರ ಸರಿ, ಕೂಡ್ಲಕ್ ಆಗಲಿಲ್ಲ ಅಂತಂದ್ರ ನೋ ಪ್ರಾಬ್ಲಮ್. ನಿಮ್ಗೆ ಹ್ಯಾಂಗ್ ಕೂಡ್ಲಕ್ ಆಗ್ತದ ಹಂಗ ಕುಂದ್ರಿ, ಒಳ್ಳೆಯ ಚಿಂತನೆಗಳನ್ನ ಮಾಡಿ. ಅದಕ್ಕೇನಂತಾರೆ? ಅನುಕೂಲಾಸನ, ಸುಖಾಸನಗಳು ಅಂತಾರೆ.